ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಅಕ್ರಮ ಬಗ್ಗೆ ದಿನಾಂಕ 14/1/2026 ಅಧೀನ ಕಾರ್ಯದರ್ಶಿ ಶಾಂತರಾಮ್ ಅವರು ಆದೇಶ ಮಾಡಿರೋದು, ತನಿಖೆಗೆ ಆದೇಶ ಮಾಡಿರೋದು, ಈ ಏನು ಮಹಾರಾಷ್ಟ್ರ ನಿವೃತ್ತ IAS ಅಧಿಕಾರಿಗಳನ್ನ ಒಳಗೊಂಡಂತೆ ರೈತ ನಾಯಕರನ್ನ ಒಳಗೊಂಡಂತೆ ತಂದಿರೋದು ನಾನು ಸ್ವಾಗತ ಮಾಡ್ತೀನಿ. ನಾನು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿ ನಾವು ಕೊಟ್ಟಿರುವಂಥ ದೂರನ್ನ ಪರಿಶೀಲನೆ ಮತ್ತು ಎಲ್ಲ ಮಾಡಬೇಕಾಗಿರೋಂಥ ಅಗತ್ಯ ನಮ್ಮ ಈ ಮೈ ಶುಗರ್ ಕಾರ್ಖಾನೆಯಲ್ಲಿ ಮರ ಕಡಿದಿರೋದಿರ್ಬೋದು, ನಿವೃತ್ತ ನೌಕರರದಿರ್ಬೋದು. ಆಮೇಲೆ ಮುಖ್ಯವಾಗಿ ಎರಡು ವಿಷಯನ ಬಿಟ್ಟಿದ್ದಾರೆ. ಒಂದು ಮಹಿಳಾ ಆಯೋಗದ್ದು ಇಂದ ಬಂದಿರೋವಂಥ ಮಹಿಳಾ ದೌರ್ಜನ್ಯದಲ್ಲಿ ಆಡಳಿತ ಅಧಿಕಾರಿ ವಿರುದ್ಧ ಒಂದು ಬಂದಿರುತ್ತೆ, ಆಡಳಿತ ಅಧಿಕಾರಿ ವಿರುದ್ಧ ದೌರ್ಜನ್ಯ ಇದಾಗಿದೆ ಅಂದ್ಬಿಟ್ಟು ಒಂದು ಬಂದಿರೋದಂಥದ್ದನ್ನ ಅದನ್ನು ಕ್ರಮ ತಗೋಬೇಕು. ಆಮೇಲೆ ಅದಾದ ನಂತರ ನಿವೃತ್ತಿ ನೌಕರರ ಬಗ್ಗೆನೂ ಈಗಾಗಲೇ 7-8 ಜನ ವಿನಾಯಕ್ ಮತ್ತೊಬ್ಬ ಇತ್ಯಾದಿ ಅವ್ರನ್ನೆಲ್ಲ ಸ್ವಾಮಿಗೌಡ ಇವ್ರನ್ನೆಲ್ಲ ನಿವೃತ್ತ ನೌಕರನ್ನ ತೊಗೊಂಡು ಈ ನಿವೃತ್ತಿ ನೌಕರರಿಗೆ ಸಂಬಳನ ಯಾವ ರೀತಿ ಅಂದರೆ ಅಧೀನ ಕಾರ್ಯದರ್ಶಿ ಗಮನಕ್ಕೆ ಬರ್ದಂಗೆ ಸಂಬಳ ಕೊಡ್ತಾವ್ರೆ. ಈ ಬಗ್ಗೆ ಯಾರೂ ಪ್ರಶ್ನೆನೇ ಮಾಡ್ತಾಯಿಲ್ಲ. ಕೋಟ್ಯಾಂತರ ರೂಪಾಯಿ ಮಲಾಸ್ ಸೋರಿಕೆ ಆಗಿದೆ, ಲಕ್ಷಾಂತರ ರೂಪಾಯಿ ಮಲಾಸ್ ಸೋರಿಕೆ ಆಗಿದೆ. ಈ ಬಗ್ಗೆ ಉಲ್ಲೇಖನೇ ಇಲ್ಲ. ಅಧೀನ ಕಾರ್ಯದರ್ಶಿ ತನಿಖಾ ತಂಡಕ್ಕೆ ಉಲ್ಲೇಖನೇ ಮಾಡಿಲ್ಲ. ಅದನ್ನ ಆ ಮುಖಾಂತರ ಎರಡು ವಿಷಯನೂ ಮತ್ತೆ ಸೇರಿಸಿ ತನಿಖಾ ತಂಡ ಇಲ್ಲೇ ಒಂದು 15 ದಿವಸ ಏನು ಕಾಲಾವಕಾಶ ಕೊಟ್ಟಿರೆ ಈ ಮೈ ಶುಗರ್ ಕಂಪನಿಯಲ್ಲೇ ಉಳಿದುಕೊಂಡು ಇಲ್ಲಿಯೇ ಸೌಕರ್ಯ ಪಡಿಕೊಂಡು ಇಲ್ಲಿಯ ಸಾರ್ವಜನಿಕರು ಮತ್ತು ಇಲ್ಲಿಯ ರೈತ ಮುಖಂಡರು, ಇಲ್ಲಿಯ ಮಾಧ್ಯಮ ಮಿತ್ರರನ್ನು ಒಳಗೊಂಡಂತೆ ಎಲ್ಲರ ವಿಚಾರಣೆಗಳನ್ನು ನಡೆಸಿ ಕ್ರಮ ತೆಗೆದುಬೇಕಂದ್ರೆ ಈ ಮೂಲಕ ಕೇಳ್ಕೊತೀನಿ.